ಒಂದು ಕಾಲದಲ್ಲಿ ಎಂತೆಂಥ ಘಟಾನುಘಟಿ ಆ್ಯಪ್ಗಳಿದ್ದು. ಡನ್ಸ್, ಊಬರ್ ಇಟ್ಸ್, ಅಮೆಝಾನ್ ಫುಡ್ ಡೆಲಿವರಿ ಇವೇ ಮುಚ್ಕೊಳೋದು. ಇನ್ನು ಯಾವ ಲೆಕ್ಕ? ಈ ಜನ ಮರಳೋ ಜಾತ್ರೆ ಮರಳೋ ಒಂದೂ ಅರ್ಥ ಆಗ್ತಾ ಇಲ್ಲ. ಗ್ಯಾಸ್ ಸಿಗ್ತಾ ಇಲ್ಲ, ಸಿ ಎನ್ ಜಿ ಸಿಗ್ತಾ ಇಲ್ಲ ಅಂತ ಬಡ್ಕೊಂಡ್ರು ಹೊಸ ಹೊಸ ಆಟ ರೋಡಿಗೆ ಬರ್ತಾನೆ ಇದೆ ಪ್ರತಿನಿತ್ಯ. ಈ ಪೋಟ್ರಲ್ಲಿ ಯಾವುದೋ ಆಟ ಕ್ಲಿಕ್ಕರ್ ಅಂತ ಮಾಡ್ಕೊಂಬಿಟ್ರೆ ನಮ್ಮ ಹುಡುಗರು ಹೊಸ್ದಾಗೆ ಬರೋ ಆಡ್ರೆ ಯಾರಿಗೂ ಒಂದು ಕೈ ಸಿಗ್ತಾ ಇಲ್ಲ. ಲೈನ್ ಬರೋಕ್ಕೆ ಮುಂಚೆನೇ ಎಳ್ಕೊಂಡು ಹೋಗ್ಬಿಡ್ತಾರೆ. ಮುಂಚೆ ಎಲ್ಲ ಸಿಂಗಲ್ ಟಚ್ ಮಾಡ್ಕೊಂಡಿದ್ರು, ಅದು ಹೊಲ್ಟೋಯ್ತು. ಇವಾಗ ಆಟ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹಾಕೊಂಡು ಹೋಗ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಅಂತ. ಅಲ್ಲೆಲ್ಲರೂ ಪೊಲೀಸ್ ಇಟ್ಕೊಂಡ್ರೆ ಆ ಎಕ್ಸ್ಟ್ರಾ ಅಮೌಂಟ್ ಪೊಲೀಸರಿಗೆ ಫೈನ್ ಕಟ್ಟಿ ಹೋಗ್ಬೇಕು. ಈ ಥರ ಸಮಸ್ಯೆ ಆಟೋದಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ಯಾರಲ್ಲ ಹೊಸ್ದಾಗಿ ಬಂದವ್ರಿಗೆ, ಈಗ ಬಂದಿರೋರ್ಗೆ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಮಾಡಿದರೆ ಬೆಸ್ಟಾ ಇಲ್ಲ ಆಟೋ ತಗೊಂಡ್ರೆ ಬೆಸ್ಟಾ, ಯಾವುದ್ರಲ್ಲಿ ಹೆಚ್ಚು ಸಂಪಾದನೆ ಮಾಡ್ಬೋದು, ಯಾವ್ದು ಚೆನ್ನಾಗಿದೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಅನ್ನೋದ್ರ ಬಗ್ಗೆ ತುಂಬ ಗೊಂದಲ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಅವ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಅವ್ರ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಬೈಕ್ ಟ್ಯಾಕ್ಸಿ ಯಾವ ಥರ ಇದೆ, ಆಟೋ ಯಾವ ಥರ ಇದೆ, ಸಂಪಾದನೆ ಯಾವ ಥರ ಡ್ಯೂಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋ ವಾಚ್ ಮಾಡ್ತೀರಾ, ಅದು ಸಬ್ಸ್ಕ್ರೈಬರ್ಸ್ ಕಮ್ಮಿ ಬರ್ತಾ ಇದ್ದಾರೆ. ಪ್ಲೀಸ್ ನಮ್ಮ ಕಡೆಯಿಂದ ರಿಕ್ವೆಸ್ಟು, ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಆಟೋ ಬಗ್ಗೆನೇ ಮಾತಾಡ್ತೀನಿ. ಆಟೋ ಏನಕ್ಕಪ್ಪ ಜಾಸ್ತಿ ಚೂಸ್ ಮಾಡ್ತಾರೆ ಸುಮಾರು ಜನ ಆಟೋ ಡ್ರೈವರ್ ಆಗಿ ಅಂದರೆ, ಆಟೋದಲ್ಲಿ ಏನಪ್ಪ ಬಂದು ಫೆಸಿಲಿಟಿ ಇದೆ ಅಂದರೆ, ಬಿಸಿಲಲ್ಲಿ ಮಳೆಯಲ್ಲಿ ಡ್ಯೂಟಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ಇಂಟೆನ್ಷನಿಂದ ಆಟೋ ಚೂಸ್ ಮಾಡ್ತಾರೆ. ಏಕೆಂದರೆ ಇವೆರಡಕ್ಕೆ ಆಟೋ ಒಳ್ಳೆ ಬೆಸ್ಟ್ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ. ಇನ್ನು ಬೇರೆ ಯಾವುದಕ್ಕೂ ಆಗೋದೇ ಇಲ್ಲ ಆಟೋದಲ್ಲಿ ಸಂಪಾದನೆ ಮಾಡೋಕ್ಕೆ. ಯಾಕೆಂದರೆ ಮಳೆ ಬಂದಾಗ ಬೈಕ್ ಟ್ಯಾಕ್ಸಿ ಮಾಡಲ್ಲ ಯಾರು ರೈಡರ್ಸು, ಬಿಸಿಲಲ್ಲಿ ಸ್ವಲ್ಪ ಮಾಡೋದು ಕಮ್ಮಿ ಆಗ್ತಾರೆ. ಅದೇ ಆಟೋದಲ್ಲಿ ಅಂದರೆ ಬಿಸಿಲಿರಲಿ ಮಳೆ ಇರಲಿ ಏನೇ ಇರಲಿ ಗಾಳಿ ಇರಲಿ ಡ್ಯೂಟಿ ಆರಾಮಾಗಿ ಮಾಡ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. ಹಂಗಾಗಿ ಏನಪ್ಪ ಆಗುತ್ತೆ ಅಂದರೆ ಇದರಿಂದ ಒಳ್ಳೆ ಆಟೋ ಬೆನಿಫಿಟ್ ಇದೆ. ಆದರೆ ಈಗಿರ್ತಕ್ಕಂಥ ಪ್ರೆಸೆಂಟ್ ಸಿಚುವೇಶನ್ ನೆನೆಸ್ಕೊಂಬಿಟ್ರೆ ಆಟೋ ಸಹವಾಸನೆ ಬೇಡಪ್ಪ ಅನ್ನೋ ಲೆವೆಲ್ಗೆ ಆಗೋಗಿದೆ ಆಟೋ ಡ್ರೈವರ್ಗಳಿಗೆ. ಯಾಕೆಂದರೆ ಗೊತ್ತಿರಬೇಕು ಎಲ್ರಿಗೂ, ಯುದ್ಧ ನಡೀತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ಸಿ ಎನ್ ಜಿ ಸಿಗ್ತಾ ಇಲ್ಲ. ಕೆಲವೊಂದು ಬಂಕ್ಗಳು ಆಲ್ಮೋಸ್ಟ್ ವಾರ 15 ದಿನ ಆಯಿತು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹಗ್ಗ ಕಟ್ಟಿ, ಎಲ್ಲೂ ಸಿಗ್ತಾ ಇಲ್ಲ ನಾನ್ ಸ್ಟಾಕ್ ಅಂತ. ಇನ್ನೂ ಎಲ್ಲೋ ಒಂದರಲ್ಲಿ ಸಿಕ್ಕುತ್ತೆ ಸಿ ಎನ್ ಜಿ. ಅಲ್ಲಿ ನೋಡಿದರೆ ಕಿಲೋಮೀಟ್ರ್ ಗಟ್ಟಲೆ ಆಟೋಗಳು ಕ್ಯೂ. ಅದು ಒಂದು ಎರಡು ಆಟೋ ಅಲ್ಲ, ನೂರಾರು ಆಟೋಗಳು ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ನಿಂತಿದ್ದಾವೆ. ಅಲ್ಲಿ ಹಾಫ್ ಡೇ ಆಗ್ತಾ ಇದೆ ಬರೀ ಸಿ ಎನ್ ಜಿ ಫಿಲ್ ಮಾಡ್ಸೋಕ್ಕೇನೆ. ಇನ್ನು ಹಾಫ್ ಡೇಲಿ ಏನು ಡ್ಯೂಟಿ ಮಾಡಿ ಏನು ಸಂಪಾದನೆ ಮಾಡ್ತಾರೆ? ಇದು ಒಂದು ಮೇಯ್ನ್ ಇವಾಗ ಆಗ್ತಿರೋ ಕಾರಣ. ಸಿಕ್ಕಾಬಟ್ಟೆ ತೊಂದರೆ ಆಗ್ತಾ ಇದೆ ನಿಜವಲ್ಲ. ಆಟೋ ಇಟ್ಟಿರೋರಿಗೆ ಏನಕ್ಕಪ್ಪ ಆಟೋ ಇಟ್ಕೊಂಡು ಅನ್ನೋ ಅಷ್ಟು ಬೇಜಾರಾಗಿದೆ. ಕೆಲವರು ಮುಂಚೆ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಕೂಡ, ಅವರು ಕೂಡ ಆಟೋ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ. ಯಾಕಂದರೆ ಬೈಕ್ ಟ್ಯಾಕ್ಸಿಗೆ ಹೆಂಗಿದ್ರು ಪರ್ಮಿಷನ್ ಬರಲ್ಲ ಅನ್ನೋ ಲೆವೆಲ್ಗೆ ಆಗೋಗಿತ್ತು ಅವಾಗ. ಎಲ್ರಿಗೂ ಗೊತ್ತಿರ್ಬೇಕು, ಇನ್ನೇನು ಬೈಕ್ ಟ್ಯಾಕ್ಸಿ ಕತೆ ಮುಗದೇ ಹೋಯ್ತು. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರಲ್ಲ ಅನ್ನೋ ಲೆವೆಲ್ಗಿತ್ತು. ಬೈಕ್ ಟ್ಯಾಕ್ಸಿಗೆ ಹೆವಿ ಟಾರ್ಚರ್ ಆಗ್ತಾ ಇತ್ತು. ಈ ಒಂದು ಎಲ್ಲ ಘಟನೆಗಳು ನೋಡಿ ತುಂಬ ಜನ ಏನು ಮಾಡ್ರು, ಬೈಕ್ ಟ್ಯಾಕ್ಸಿ ಬಿಟ್ಬಿಟ್ಟು ಸುಮಾರು ಜನ ಆಟೋ ತಗೊಂಡ್ಬಿಟ್ರು. ಆ ನಂತರ ಗೊತ್ತಾಯಿತು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತು. ಆವಾಗಿತ್ತು ಆಟೋ ಬಿಡೋಂಗಿಲ್ಲ, ಬೈಕ್ ಟ್ಯಾಕ್ಸಿಗೆ ಬರೋಂಗಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಸುಮಾರು ಜನ ತಗ್ಲಾಕೊಂಡ್ಬಿಟ್ರು. ಬೈಕ್ ಟ್ಯಾಕ್ಸಿಯಿಂದ ಆಟೋ ಡಿಪಾರ್ಟ್ಮೆಂಟ್ಗೆ ಹೋಗಿರೋರು ಇವತ್ತು ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಇವಾಗ ಸಿ ಎನ್ ಜಿ ಸಿಗ್ತಾ ಇಲ್ಲ, ಸಂಪಾದನೆ ಕಮ್ಮಿ. ಯಾಕೆಂದರೆ ಆಟೋ ಸಂಖ್ಯೆ ಗೊತ್ತಿರಬೇಕು, ಹೆವಿ 1 to 3 ಬೆಂಗಳೂರಲ್ಲಿ ಕೊಟ್ಟಿರೋ ಪರ್ಮಿಷನ್ ಸ್ಟಾರ್ಟಕ್ಕೆ 1,50,000 ಏನೋ ಅಷ್ಟೇ ಸಮಥಿಂಗು. ಬಟ್ ಬೆಂಗಳೂರಲ್ಲಿ ರನ್ ಆಗ್ತಾ ಇರೋದು 4 ರಿಂದ 5 ಲಕ್ಷ ಆಟೋಗಳು ರನ್ ಆಗ್ತಾ ಇದ್ದಾವೆ. ಎವ್ರಿ ಡೇ 1000 ಲೆಕ್ಕದಲ್ಲಿ ಆಟೋ, ಹೊಸ ಹೊಸ ಆಟೋಗಳು ರೋಡ್ಗೆ ಇಳಿತಾನೆ ಇದ್ದಾವೆ. ಪ್ರೆಸೆಂಟ್ ಇವತ್ತು ಕೂಡ ಅಷ್ಟೇ, ಸಿ ಎನ್ ಜಿ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಪ್ರತಿನಿತ್ಯ ನ್ಯೂಸಲ್ಲಿ ಹೇಳ್ತಾರೆ ಇದ್ದಾರೆ. ಆಟೋದವರು ಬಡ್ಕೊಂತಾನೆ ಇದ್ದಾರೆ. ಎಲ್ಲೂ ಸಿ ಎನ್ ಜಿ ಸಿಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಹೊಸ ಹೊಸ ಆಟೋ ತಗೊತಾನೆ ಇದ್ದಾರೆ. ಏನು ಜನಕ್ಕೆ ಈ ಜನ ಮರಳೋ ಜಾತ್ರೆ ಮರಳೋ ಒಂದು ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಈ ಥರ ಆಗ್ತಾ ಇದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಇವಾಗಿರೋ ಸಿಚುವೇಶನ್ ನೋಡಿದ್ರೆ ಆಟೋಕ್ಕೆ ಬಂಡವಾಳ ಹಾಕಿರೋರು ಆಟೋಕ್ಕೆ ಇ ಎಮ್ ಐ ಕಟ್ಟೋಕ್ಕಾಗ್ತಾ ಇಲ್ಲ, ಆ ಲೆವೆಲ್ಗೆ ಆಗೋಗಿದೆ ಇವಾಗ ಪರಿಸ್ಥಿತಿ. 500 ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ. ಯಾಕೆಂದರೆ ಎಲ್ಲಿ ಹಾಫ್ ಡೇ ಸಿ ಎನ್ ಜಿಗೆ ಫಿಲಪ್ ಟೈಮ್ ನಿಂತ್ಕೊಳುತ್ತೆ. ಎಷ್ಟೋ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ಬರ್ತಾರೆ, ಎತ್ತರ ಬಂದಿರುತ್ತೆ, ಸಿ ಎನ್ ಜಿ ಖಾಲಿಯಪ್ಪ, ಗ್ಯಾಸ್ ಖಾಲಿಯಪ್ಪ ಅಂತ ಕ್ಲೋಸ್ ಮಾಡ್ತಾರೆ ಪೆಟ್ರೋಲ್ ಬಂಕು. ಏನು ಮಾಡ್ಬೇಕು ಅವರು? ಅರ್ಧ ದಿನ ಕ್ಯೂ ನಿಂತ್ಕೊಂಡ್ಬಿಟ್ಟು ಆಮೇಲೆ ಸಿಕ್ಕಿಲ್ಲ ಅಂದರೆ ಈ ಥರ ಸಮಸ್ಯೆನೂ ಬೇಜಾನಾಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಯಾರು? ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು. ಬಟ್ ಏನು ಮಾಡ್ತಾ ಏನೋ ಗೊತ್ತಿಲ್ಲ. ಆದರೆ ಇದು ಪರ್ಮನೆಂಟ್ ಇದೇ ಥರ ಅಂತ ಏನಿರಲ್ಲ, ಇದು ಟೆಂಪ್ರವರಿ ಅಷ್ಟೇ. ಯುದ್ಧ ನಡೀತಾ ಇರೋದು ಟೆಂಪ್ರವರಿ ಥರ ಆಗಿದೆ. ಈ ಥರ ಸಮಸ್ಯೆ ಇವತ್ತಿನವರೆಗೂ ಯಾರಿಗೂ ಆಗಿರಲಿಲ್ಲ. ಸಿ ಎನ್ ಜಿ ಇಲ್ಲ, ಗ್ಯಾಸ್ ಇಲ್ಲ ಅಂತವ ನಮ್ಮ ಇಂಡಿಯಾದಲ್ಲಿ ಬಂದ ಮೇಲೆ ಸಿ ಎನ್ ಜಿ ಗ್ಯಾಸ್ ಆಟೋಗಳು ಯಾವತ್ತೂ ಈ ಥರ ಕ್ಯೂ ನಿಂತಿದ್ದೇ ಇಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ. ಇದು ಫಸ್ಟ್ ಟೈಮ್ ಈ ಥರ ಆಗಿರೋದು. ಸಪ್ಲೈ ಆಗ್ತಾ ಇಲ್ಲ ಅಂತ. ಆದರೆ ಪೆಟ್ರೋಲ್ ಆದರೆ ಒಂದು ಲೆಕ್ಕಾಚಾರಕ್ಕೆ ಹೋಗಿ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಪೆಟ್ರೋಲ್ಗೆ. ಯಾವ ಪೆಟ್ರೋಲ್ ಬಂಕ್ ಕೂಡ ಇವತ್ತಿನವರೆಗೂ ಕ್ಲೋಸ್ ಆಗಿಲ್ಲ ಪೆಟ್ರೋಲ್ ಇಲ್ಲ ಅಂತವ. ಎಲ್ಲ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ. ಇದಕ್ಕೆ ಮುಂಚೆ ಹೆಂಗೆ ಸಿಗ್ತಾ ಇತ್ತು ಅದೇ ಥರ ಸಿಗ್ತಾ ಇದೆ. ರೇಟ್ ಕೂಡ ಏನು ಜಾಸ್ತಿ ಆಗಿಲ್ಲ, ಇದ್ದಷ್ಟೇ ಇದೆ. ಬಟ್
ಸಿ ಎನ್ ಜಿ ಅಂತಲೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ. 69, 70 ಇದ್ದಿದ್ದು ಇವಾಗ 100, 90, 95, 105 ಕೆಲವರಲ್ಲಿ ಒಂದೊಂದು ಬಂಕಲ್ಲಿ ಒಂದೊಂದು ಥರ ಮನಸ್ಸಿಗೆ ಬಂದಂಗೆ ಮಾರ್ತಾ ಇದ್ದಾರೆ. ಯಾರು ಕೇಳಂಗಿಲ್ಲ, ಕೇಳೋಕ್ಕೂ ಆಗ್ತಾ ಇಲ್ಲ. ಕೇಳಿದ್ರೆ ಸಿ ಎನ್ ಜಿನೇ ಇಲ್ಲ, ಹೋಗಪ್ಪ ಖಾಲಿ ಆಯಿತು ಅಂತಾರೆ. ಸಿಕ್ಕಿದ್ರೆ ಸಾಕು, ಇವಾಗ ಆ ಲೆವೆಲ್ಗೆ ಆಗೋಗ್ಬಿಟ್ಟಿದೆ ಸಿ ಎನ್ ಜಿ. 100 ಅಲ್ಲ, 120 ರೂಪಾಯಿ ಕೊಡ್ತೀನಿ ಕೊಡಪ್ಪ, ಪರವಾಗಿಲ್ಲ ನನಗೆ ಫಿಲ್ ಮಾಡಪ್ಪ ನಮ್ಮ ಆಟೋ ಕೇಂದ್ರ, ಆ ಲೆವೆಲ್ಗೆ ಆಗಿದೆ. ಅಷ್ಟು ಕೊಡ್ತೀವಿ ಅಂದ್ರೂ ಸಿಗ್ತಾ ಇಲ್ಲ ಸಿ ಎನ್ ಜಿ ಗ್ಯಾಸ್. ಆ ಥರ ಪರಿಸ್ಥಿತಿ ಇವಾಗ ಆಟೋ ಡ್ರೈವರ್ಗಳಿಗೆ ಬಂದ್ಬಿಟ್ಟಿದೆ. ತುಂಬ ಕಷ್ಟ ಆಗಿದೆ, ಯಾಕಂದ್ರೆ ಇದೆಲ್ಲ ಅವರೇ ಮಾಡ್ಕೊಂಡಿರ್ತಕ್ಕಂಥ ರಿಸ್ಕು. ಬೇಕಿರಲಿಲ್ಲ ಇಷ್ಟು ಆಟೋ ನಮ್ಮ ಬೆಂಗಳೂರಲ್ಲಿ, ನೆಸೆಸಿಟಿ ಇಲ್ಲ. ಬೆಂಗಳೂರಿಗೆ ಎಷ್ಟಿದೆ ಪರ್ಮಿಷನ್ ಅಷ್ಟೇ ಇತ್ತು, ಅಷ್ಟೇ ಆಟೋ ಓಡಬೇಕಾಗಿತ್ತು. ಬಟ್ ಇವತ್ತು ಅತಿಯಾಗಿ ಆಟೋಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದನೇ ಇವತ್ತು ಈ ಒಂದು ಎಫೆಕ್ಟ್ ಜಾಸ್ತಿ ಆಗ್ತಾಯಿದೆ. ಅದೇ ಪೆಟ್ರೋಲ್ಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ಎಷ್ಟಿದೆ ವೆಹಿಕಲ್ಸ್ ಅಷ್ಟಿದೆ ಬೆಂಗಳೂರಲ್ಲಿ ವೆಹಿಕಲ್ಸ್ಗೆ ಎಷ್ಟು ವೆಹಿಕಲ್ಸ್ಗೆ ಸಪ್ಲೈ ಆಗಬೇಕು ಪೆಟ್ರೋಲ್ ಅಷ್ಟು ಸಪ್ಲೈ ಆಗ್ತಾ ಇದೆ, ಯಾವುದೇ ಥರ ಪ್ರಾಬ್ಲಮ್ ಆಗ್ತಾ ಇಲ್ಲ. ಬಟ್ ಆಟೋಗಳ ಸಂಖ್ಯೆ ಬೆಂಗಳೂರಲ್ಲಿ ಅಧಿಕವಾಗಿರೋದ್ರಿಂದ ಸಿ ಎನ್ ಜಿ ಗ್ಯಾಸ್ ಸಿಗ್ತಾ ಇಲ್ಲ. ಏನು ಆನ್ಲೈನ್ ಬಂಕ್ಗಳಿದಾವಲ್ಲ ಅವಕ್ಕೆ ಮಾತ್ರ ಒಳಗಡೆ ಭೂಮಿ ಒಳಗಡೆ ಪೈಪ್ಸ್ ಬಂದಿರುತ್ತಲ್ಲ ಅವಕ್ಕೆ ಸಪ್ಲೈ ಆಗ್ತಾ ಇದೆ. ಟ್ಯಾಂಕರಿಂದ ಬಂದು ಏನು ತುಂಬಿಸ್ತಾರಲ್ಲ ಅವಕ್ಕಂತೂ ಎಲ್ಲ ಬಂಕ್ಗಳು ಫುಲ್ ಕಂಪ್ಲೀಟ್ ಕ್ಲೋಸು. ಈ ಒಂದು ಸಮಸ್ಯೆಯಿಂದ ಆಟೋಗಳಿಗೆ ತುಂಬ ಹೊಡೆತ ಬಿದ್ದಿದೆ. ಸುಮಾರು 15ರಿಂದ 20 ದಿನ ಆಗೋಯ್ತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಆಟೋದವ್ರಿಗೆ ಯಾರಿಗೂ ಸಂಪಾದನೆ ಇಲ್ಲ ಬೆಂಗಳೂರಲ್ಲಿ. ಅದರಲ್ಲೂ ಪ್ರೆಸೆಂಟ್ ಇವಾಗಂತೂ ಯಾರು ಆಟೋ ತೊಗೊಂತಿದ್ರೆ ಖಂಡಿತ ಯಾರೂ ತೊಗೋಬೇಡಿ. ನಿಜವಾಗ್ಲೂ ಯುದ್ಧ ಎಲ್ಲ ಮುಗಿದು ತಣ್ಣಗಾಗಿ ನಾರ್ಮಲ್ ಕಂಡೀಷನ್ ಬರೋ ಗಂಟ ಯಾರು ಹೊಸ ಆಟೋ ತೆಗಿಯೋಕೆ ಹೋಗಬೇಡಿ. ನಿಜವಾಗ್ಲೂ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ, ಏನಕ್ಕೆ ಹೊಸ ಆಟೋ ತೊಗೊತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಈಗಿರೋ ಸಿಚುವೇಶನ್ ನೋಡಿದ್ರೆ ನಿಜವಾಗ್ಲೂ ಇರೋರಿಗೆ ಕೆಲಸ ಇಲ್ಲ, ಇರೋರಿಗೆ ಸಿ ಎನ್ ಜಿ ಸಿಗ್ತಾ ಇಲ್ಲ, ಅವರೇ ಬಾಯಿ ಬಡ್ಕೊಂತ ಇದ್ದಾರೆ. ಹಗಲು ರಾತ್ರಿ ಸಂಪಾದನೆ ಇಲ್ಲ, 500 ರೂಪಾಯಿ ಆಗ್ತಾ ಇಲ್ಲ, ಸಿ ಎನ್ ಜಿ ಸಿಗ್ತಾ ಇಲ್ಲ ಅಂತ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಲಾಸ್ಟಿಗೆ ಖಾಲಿ ಮನೆಗೆ ಹೋಗೋರಿದ್ದಾರೆ ಎಷ್ಟೋ ಜನ ಸಿ ಎನ್ ಜಿ ಸಿಗದೇನೆ. ಈ ಥರ ಒಂದು ಸಿಚುವೇಶನಲ್ಲಿ ಮತ್ತೆ ಹೊಸ ಆಟೋಗಳು ಬಂದರೆ ಹೆಂಗೆ ಡ್ಯೂಟಿ ಮಾಡ್ತೀರಾ, ಎಲ್ಲಿ ಸಂಪಾದನೆ ಮಾಡ್ತೀರಾ, ಆಟೋಕ್ಕೆ ಹೆಂಗೆ ಇ ಎಮ್ ಐ ಕಟ್ತೀರಾ, ಮೇಂಟೆನೆನ್ಸ್ ಖರ್ಚು ಹೆಂಗೆ, ನಿಮ್ಮ ಮನೆ ಮೇಂಟೆನೆನ್ಸ್ ಖರ್ಚು ಹೆಂಗೆ, ಇವೆಲ್ಲ ಲೆಕ್ಕ ಹಾಕಲೇಬೇಕಾಗತ್ತೆ ಆಟೋ ಡ್ರೈವರ್ಸ್ಗಳು. ಏನು ಹೊಸ್ದಾಗಿ ಬರ್ತಾರಲ್ಲ ಅವರು. ಸುಮಾರು ಜನ ನಮ್ಮ ಫ್ರೆಂಡ್ಸ್ಗಳೇ ಬೈಕ್ ಟ್ಯಾಕ್ಸಿ ಬಿಟ್ಟು ಆಟೋ ಡಿಪಾರ್ಟ್ಮೆಂಟ್ಗೆ ಹೋದವ್ರು ಇವತ್ತು ಅವರೇ ಬಾಯಿ ಬಡ್ಕೊಂತ ಇದ್ದಾರೆ. ಏನು ಕಾರು ಬಂದ್ಬಿಟ್ಟು ಆಟೋ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿದರೆ ರಿಸಲ್ಟ್ ಬರೋವರು ಕೋರ್ಟಿಂದವ ಸರಿ ಹೋಗ್ತಾ ಇತ್ತು. ಆ ಥರ ಬಿದ್ದುಬಿಟ್ಟು ನಾವು ಆಟೋ ತೊಗೊಂಡ್ಬಿಟ್ಟು ಇವಾಗ ಆಟೋ ಮಾರಂಗಿಲ್ಲ, ಇತ್ತ ಬೈಕ್ ಟ್ಯಾಕ್ಸ್ಗೂ ಬರೋಂಗಿಲ್ಲ, ಇನ್ವೆಸ್ಟ್ ಮಾಡಿದ್ದೀವಿ ಲಕ್ಷಾನುಗಟ್ಟಲೆ, ಇ ಎಮ್ ಐ ಕಟ್ಟೋಕ್ಕಾಗ್ತಾ ಇಲ್ಲ, ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಎಷ್ಟೋ ಜನ ಆಟೋ ಡ್ರೈವರ್ಸ್ಗೆ ಹೋಗಿ ಬಡ್ಕೊತ ಇದ್ದಾರೆ. ಆಟೋ ತಗೊಂಡಾಗೇನೋ ಸಂಪಾದನೆ ಇತ್ತು, ಚೆನ್ನಾಗಿ ಇಲ್ಲ ಅಂತ ಹೇಳ್ತಿಲ್ಲ, ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಇವಾಗ ಸಿ ಎನ್ ಜಿ ಸಿಗ್ತಾ ಇಲ್ವಲ್ಲ, ಈ ಸಮಸ್ಯೆಯಿಂದ ಸಂಪಾದನೆ ಇವಾಗಲೂ ಇದೆ, ಆರ್ಡ್ರ್ ಬರ್ತಾ ಇದ್ದಾವೆ, ಇವಾಗಲೂ ಸಂಪಾದನೆ ಇದೆ. ಮಾಡಿದ್ರೆ ಎಲ್ಲ ಆರ್ಡ್ರ್ ಬರುತ್ತಲ್ಲ ಹೋದರೆ ಆಟೋದಲ್ಲಿ ಸಂಪಾದನೆ ಇದೆ ಇವಾಗಲೂ. ಬಟ್ ಇವಾಗ ಪ್ರೆಸೆಂಟು ಸಿ ಎನ್ ಜಿ ಇಲ್ಲ, ಗ್ಯಾಸ್ ಇಲ್ಲ, ಹೆಂಗೆ ಸಂಪಾದನೆ ಮಾಡೋಕ್ಕಾಗುತ್ತೆ ಅಲ್ವಾ? ಹಂಗಾಗಿ ಈ ಒಂದು ಪ್ರಾಬ್ಲಮಿಂದವ ಆಟೋ ಅಂತಲೂ ತುಂಬ ಕಷ್ಟನೇ ಇವಾಗ ಡ್ಯೂಟಿ ಮಾಡೋದು. ಇದು ಇನ್ನು ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಬಂದರೆ ಎಲ್ಲರಿಗೂ ಗೊತ್ತು, ಮಳೆ ಬಂದರೆ ಬಿಸಿಲಲ್ಲಿ ಸ್ವಲ್ಪ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಡೆಲಿವರಿ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಮಳೆ ಬಂದರೆ ಕೆಲವೊಂದು ಏರಿಯಾಗಳು ಗೊತ್ತಾಗಲ್ಲ ಹೊಸ್ತಾ ಬರೋರಿಗೆ. ಲೊಕೇಶನ್ ಹಾಕಬೇಕು, ಲೊಕೇಶನ್ ಹಾಕೋಕ್ಕೆ ಮಳೆ ಬರ್ತಾ ಇರುತ್ತೆ, ನೀರು ಹೋಗ್ಬಿಡುತ್ತೆ ಮೊಬೈಲ್ಗೆ. ಈ ಥರ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಮಳೆಗಾಲದಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರು ಡೆಲಿವರಿ ಮಾಡೋರು ಕಡಿಮೆ ಆಗ್ತಾರೆ. ಬಿಸಿಲಲ್ಲೂ ಅಷ್ಟೇ ಹೆವಿ ಬಿಸಿಲು. ಈ ಸಮ್ಮರ್ ಟೈಮ್ ಗೊತ್ತಿರಬೇಕು, ಈ ನಡುವೆ ಯುಗಾದಿ ಹಬ್ಬ ಆದಮೇಲೆ ಭಯಂಕರ ಹೆವಿ 38-40 ಡಿಗ್ರಿ ಹೋಗ್ತಾ ಇದೆ ಬೆಂಗಳೂರು ಟೆಂಪ್ರೇಚರು. ಹಂಗಾಗಿ ಇಂಥ ಬಿಸಿಲಲ್ಲೂ ಸ್ವಲ್ಪ ಡ್ಯೂಟಿ ಮಾಡೋಕ್ಕೆ ಕಷ್ಟ, ರಿಸ್ಕ್ ಅನಿಸುತ್ತೆ. ಯಾಕೆಂದರೆ ತುಂಬ ಟಯರ್ಡ್ ಆಗಿಬಿಡ್ತೇವೆ ಬೆಳಿಗ್ಗೆ ಆ ಬಿಸಿಲಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ, ತಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಂಗಾಗಿ ಇವೆಲ್ಲ ನೋಡ್ಕೊಂಡ್ರೆ ಸ್ವಲ್ಪ ಬೈಕ್ ಟ್ಯಾಕ್ಸಿಗಳು ಸ್ವಲ್ಪ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಪಾಸಿಟಿವ್ ನೆಗೆಟಿವ್ ಅನ್ನೋದು ಕಾಮನ್ ಇದ್ದೇ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಆದಷ್ಟು ಪಾಸಿಟಿವ್ ಕಡೆನೇ ಥಿಂಕ್ ಮಾಡಬೇಕು ಡ್ಯೂಟಿ ಮಾಡಬೇಕಂದ್ರೆ. ಯಾಕೆಂದರೆ ಡೆಲಿವರಿ ಫೀಲ್ಡಲ್ಲಿ ನಾವು ನೆಗೆಟಿವ್ ನೋಡ್ಕೊಂಡು ಹೋದರೆ ಡ್ಯೂಟಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ. ಪಾಸಿಟಿವ್ ಆಗಿ ಡ್ಯೂಟಿ ಮಾಡಿದರೆ ಮಾತ್ರನೇ ಒಳ್ಳೆ ಕೆಲಸ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಇನ್ನೇನಂದರೆ ಡೇಯಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು ಆದಷ್ಟು. ಡೆಲಿವರಿ ಫೀಲ್ಡಲ್ಲಿ ನೈಟ್ ಅಂದರೆ ಸ್ವಲ್ಪ ರಿಸ್ಕು. ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೈಟಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಔಟ್ ಆಫ್ ಝೋನ್ಗಳಲ್ಲಿ ಗೊತ್ತಿರಬೇಕು, ಸ್ವಲ್ಪ ರ್ಯಾಬರಿಗಳು ಅದು ಇದು ಕಿರಿಕು ಏನೋ ಒಂದು ಸಣ್ಣ ಪುಟ್ಟ ಘಟನೆ ನಡೀತಾನೆ ಇರ್ತವೆ. ಯಾಕೆಂದರೆ ಡೆಲಿವರಿ ಬಾಯ್ಸ್ನೇ ಆದಷ್ಟು ತುಂಬ ಜನ ಟಾರ್ಗೆಟ್ ಮಾಡ್ತಾರೆ, ಅದು ಇದು ಕಿತ್ಕೊಂಡು ಹೋಗೋಕ್ಕೆ, ರ್ಯಾಬರಿ ಮಾಡೋಕ್ಕೆ. ಅದಕ್ಕೋಸ್ಕರ ಡೇ ಡ್ಯೂಟಿ ಮಾಡಿದ್ರೆ ಇನ್ನೂ ಬೆಸ್ಟು. ಡೇ ಡ್ಯೂಟಿ ಅಂದರೆ ರಾಪಿಡೋ, ಪೋರ್ಟ್ ಅವ್ರು ಇದೆಯಲ್ವಾ, ಬೆಸ್ಟ್ 2 ಆ್ಯಪ್ ಇಟ್ಕೊಂಡ್ರೆ ಸಾಕು, ಅದೊಂದು ಇದೊಂದು ಆರಾಮಾಗಿ ನೀವು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಬೈಕ್ ಟ್ಯಾಕ್ಸಿಲಿ. ಮ್ಯಾಕ್ಸಿಮಮ್ ಏನಮ್ಮ ಒಂದು 200-300 ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನೀವು 2000 ರೂಪಾಯಿ ಅರ್ನಿಂಗ್ಸ್ ಆರಾಮಾಗಿ ಮಾಡಿ ಬಿಸಾಡ್ಬೋದು. ಬಟ್ ಬರೋ ಆರ್ಡ್ರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಬೇಕು. ಬಟ್ ಇನ್ನೊಂದು ನೋಡ್ಕೊಂಡು ಮಾಡಬೇಕು ನೀವು, ಯಾವ ರೂಟ್ ಆರ್ಡ್ರ್ ಬರ್ತಾ ಇದೆ, ಯಾವ ಕಡೆ ಟ್ರಾಫಿಕ್ ಕಮ್ಮಿ ಇದೆ. ಇದು ಪಿಕಪ್ ಎಲ್ಲ ತೊಗೊಂಡ್ರೆ ವರ್ಕೌಟ್ ಆಗೋಲ್ಲ ನಿಮಗೆ. ಯಾಕೆಂದರೆ ಲಾಂಗ್ ಪಿಕಪ್ ಗೊತ್ತಿರಬೇಕು. ಈ ನಡುವೆ ಪೋರ್ಟ್ರಲ್ಲಿ 4-5 ಕಿಲೋಮೀಟರ್ ಹೇಳ್ತಾನೆ, ನೀವೇನೋ ಹೆಚ್ಚು ಕಮ್ಮಿ ಆರ್ಡ್ರೇ ಬಂದಿಲ್ಲ ಅಂತ ಸಿಕ್ಕಿದ್ದ ಆರ್ಡ್ರ್ ಎತ್ಕೊಂಡ್ಬಿಟ್ರೆ ಆಮೇಲೆ ಹೋಗಲೇಬೇಕಾಗುತ್ತೆ ಪಿಕಪ್ಪಿಗೆ. ಈಗ 70-80 ರೂಪಾಯಿ ಆರ್ಡ್ರಿಗೆ ನೀವು 4-5 ಕಿಲೋಮೀಟರ್ ಪಿಕಪ್ ಹೋದರೆ ಏನು ಬಂತು, ಪಿಕಪ್ಪಿಗೆ ₹1 ಕೊಡಲ್ಲ ಪೋಟ್ರವನು. ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದೆ. ರಾಪಿಡ್ ಆಗಿರ್ಬೋದು, ಪೋಟ್ರ್ ಆಗಿರ್ಬೋದು, ಪಿಕಪ್ಪಿಗೆ ಯಾವುದೇ ಥರ ಅಮೌಂಟ್ ಕೊಡಲ್ಲ. ಹಂಗಾಗಿ ನೀವು ಪಿಕಪ್ ಹತ್ರ ನಿಯರೆಸ್ಟ್ ಎತ್ಕೊಂಡು ಮಾಡಿದ್ರೆ ಮಾತ್ರ ಡ್ಯೂಟಿ ಮಾಡೋಕ್ಕೆ ಈಸಿ ಆಗುತ್ತೆ. ಅಪ್ ಟು 1 ಕಿಲೋಮೀಟರ್ ಒಳಗಡೆ ಇರಬೇಕು ನಿಮಗೆ ಡಿಸ್ಟೆನ್ಸ್ ಪಿಕಪ್ಪು. ಡ್ರಾಪ್ ಎಷ್ಟಾರು ಇರಲಿ ಪರವಾಗಿಲ್ಲ, ಡ್ರಾಪ್ಗೆ ಅಮೌಂಟ್ ಬಂದೇ ಬರುತ್ತೆ. ಕಿಲೋಮೀಟ್ರಿಗೆ 12-15 ರೂಪಾಯಿವರೆಗೂ ಕೊಡ್ತಾನೆ, ತೊಂದರೆ ಇಲ್ಲ. ಬಟ್ ಪಿಕಪ್ ಮಾತ್ರ ನೋಡಿ ಆದಷ್ಟು ಹುಷಾರಾಗಿ ಎತ್ಕೋಬೇಕು. ರಾಪಿಡೋದಲ್ಲಿ ಅಷ್ಟೇ, ರಾಪಿಡೋದಲ್ಲಿ ಲಾಂಗ್ ಪಿಕಪ್ ಕೊಡಲ್ಲ. ಬಟ್ ಈ ನಡುವೆ ಜಾಸ್ತಿ ಕೊಡ್ತಾ ಇದ್ದಾನೆ.
ಒಂದು 2-3 ಡೇಸಿಂದ ಏನೋ ಗೊತ್ತಿಲ್ಲ, ರಾಪಿಡೋ ಬೈಕ್ ಟ್ಯಾಕ್ಸಿ ಹೆವಿ ಲಾಂಗ್ ಪಿಕಪ್ ಕೊಡ್ತಾಯಿದ್ದಾನೆ, 3-4 ಕಿಲೋಮೀಟ್ರ್ವರೆಗೂ ಪಿಕಪ್ ಹಿಡಿತಾಯಿದ್ದಾನೆ. ಆರ್ಡ್ರ್ ಕೊಡೋದು ಜಾಸ್ತಿ ಆಗಿದೆ. ನಿನ್ನೆ ಎಲ್ಲ ಆ್ಯಪ್ ಇಶ್ಯೂ ಆಗಿತ್ತು, ಓಕೆ ತೊಂದರೆ ಇಲ್ಲ, ಆರ್ಡ್ರ್ ಎಲ್ಲ ಸ್ಟ್ರಕ್ ಆಗಿತ್ತು, ಬರ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ಇವತ್ತು ಸೇಮ್ ಪ್ರಾಬ್ಲಮ್ಮು, ಸಿಕ್ಕಾಪಟ್ಟೆ ಲಾಂಗ್ ಪಿಕಪ್ ಎಳಿತಿದೆ ರಾಪಿಡೋದನ್ನು. 2-3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಎಲ್ಲ ಕೊಡ್ತಾಯಿದ್ದಾನೆ. ಮುಂಚೆ ಎಲ್ಲ ಈ ಥರ ಬರ್ತಿರಲಿಲ್ಲ. 100 ಮೀಟ್ರ್ 200 ಮೀಟ್ರ್ ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ ಒಳಗಡೆ ಬೈಕ್ ಟ್ಯಾಕ್ಸಿ ಬರ್ತಾಯಿದ್ದು. ಬಟ್ ಇವಾಗ ಜಾಸ್ತಿ ಬರ್ತಾ ಇದೆ. ಆದ್ರೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಒಳ್ಳೆ ಸಂಪಾದನೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಹೇಳ್ತಾ ಇಲ್ವಾ, ಪರ್ಫಾರ್ಮೆನ್ಸು. ಈಗ ಬೈಕ್ ಟ್ಯಾಕ್ಸಿ ಅವರೆಲ್ಲ ಪರ್ಫಾರ್ಮೆನ್ಸ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗುಡ್ಡು ಬ್ಯಾಡು ಅವರೇಜು ಈ ಥರ ಮಾಡ್ಕೊಂಡು ಆರ್ಡ್ರ್ ಕೊಡ್ತಾ ಇಲ್ಲ. ಇವೆಲ್ಲ ನಡೆಯಲ್ಲ ಜಾಸ್ತಿ ದಿವಸ, ಯಾಕೆಂದರೆ ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಲಾಸ್ ಆಗೋದು ಇವ್ರಿಗೇನೆ. ಯಾಕೆಂದ್ರೆ ಡೆಲಿವರಿ ಬಾಯ್ಸ್ಗೆ ಇದೆಲ್ಲ ಇನ್ನೊಂದು ಕಂಪ್ನಿ ಬೇಜಾರಿದ್ದಾವೆ. ಯಾಕೆಂದ್ರೆ ಎಂತೆಂಥ ಕಂಪ್ನಿ ಬಂದು ಮುಚ್ಕೊಂಡು ಹೋಗ್ಬಿಟ್ಟು ಗೊತ್ತಿರಬೇಕು. ಡನ್ಸ್, ಊಬರ್ ಈಟ್ಸು, ಅಮೆಝಾನ್ ಫುಡ್ ಡೆಲಿವರಿ ಎಂತೆಂಥ ಬಂದಿದ್ದು ಆ್ಯಪ್ಗಳು, ಘಟಾನುಘಟಿ ಆ್ಯಪ್ಗಳು, ಅವೇ ಮುಚ್ಕೊಂಡು ಹೋದವು. ಇವ್ರದ್ದೆಲ್ಲ ನಡೆಯುತ್ತೆ, ರೂಲ್ಸ್ ಮಾಡಿದರೆ ನಡೆಯಲ್ಲ ಇವ್ರದ್ದು. ಯಾಕೆಂದರೆ ರೈಡರ್ಗೆ ಫ್ರೀಡಮ್ ಬೇಕಂತಲೇ ಈ ಡೆಲಿವರಿ ಫೀಲ್ಡ್ ಬರೋದು. ಅವರಿಗೆಲ್ಲ ಸ್ಟ್ರಿಕ್ಟಾಗಿ ಇಟ್ಕೊಂಡು ನೀವು ಇದೇ ಥರ ಡ್ಯೂಟಿ ಮಾಡಬೇಕು, ಹಿಂಗೆ ಇರಬೇಕು ಅಂತ ಎಲ್ಲ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ರೆ ಯಾರು ಕೇಳ್ತಾರೆ ಹೇಳಿ? ಇವ್ರದ್ದೆಲ್ಲ ಯಾರು ಕೇಳಲ್ಲ. ಇದೆಲ್ಲ ಇನ್ನೊಂದು ಆ್ಯಪ್, ಹೋಗಪ್ಪ ನೀನು ಒಬ್ಬನೇ ಅಲ್ಲ ಇರೋದಿಲ್ಲಿ, ಬೇಜಾರಿದೆ ಡೆಲಿವರಿ ಫೀಲ್ಡ್, ಯಾವುದೆಲ್ಲಾರು ಮಾಡ್ಕೊತೀವಿ ಅಂತಾರೆ. ಅದಕ್ಕೋಸ್ಕರ ರೈಡರ್ಗಳಿಗೆ ಫ್ರೀಡಮ್ ಕೊಡಬೇಕು. ಅವ್ರಿಗೆ ಯಾವ ಆರ್ಡ್ರ್ ಬೇಕು ಎತ್ಕೊಳ್ಳಿ, ಯಾವ್ದು ಬೇಡ ಅಂದರೆ ಬಿಡಲಿ, ಆ ಥರ ಇದ್ದರೆ ಕೊಡ್ತಾ ಇರಬೇಕು. ಬೇಕಾದ್ರೆ ಎತ್ಕೊತಾರೆ, ಬೇಡ ಅಂದರೆ ಬಿಡ್ತಾರೆ, ಅದು ಅವ್ರ ಚಾಯ್ಸ್ ಬಿಟ್ಬಿಡ್ಬೇಕು. ಪೋಟ್ರವ್ನು ಇದೇ ಥರ ರೂಲ್ಸ್ ಮಾಡಿ ಏನಾಯ್ತು ಇವಾಗ, ಎಲ್ಲ ಕೈ ಬಿಟ್ಬಿಟ್ಟ ರೈಡರ್ಗಳಿಗೆ. ಬೇಕಾದ್ರೆ ಎತ್ಕೊಳ್ಳಿ, ಬೇಡಾದ್ರೆ ಬಿಡಲಿ ಅಂತ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಎಲ್ಲೋದ್ರು ಬೆಂಗಳೂರು ತಮ್ಮ ಪೋಟ್ರಲ್ಲಿ ಆ ಥರ ಬರ್ತಾಯಿದೆ. ಅದೇ ಥರ ರಾಪಿಡೋದನ್ನು ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಂಪ್ನಿ ಕ್ಲಿಕ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಬೇರೆ ಕಂಪ್ನಿಗಳು ಬೆಳೀತವೆ. ಇವ್ರದೊಂದು ನೆಗೆಟಿವ್ ಮಾಡಿಕೊಂಡು ಅದೇ ಬೇರೆ ಕಂಪ್ನಿಗಳು ಚೆನ್ನಾಗಿ ಕ್ಲಿಕ್ ಆಗಿ ಹೋಗ್ತವೆ. ನೀವು ಪಕ್ಕದಲ್ಲೇ ರೈಡರ್ ಇದ್ದರೆ ಆರ್ಡ್ರ್ ಕೊಡೋಲ್ಲ. 3-4 ಕಿಲೋಮೀಟ್ರ್ ದೂರ ಎಲ್ಲೋ ಇರೋನಿಗೆ ರೈಡರ್ಗೆ ಆರ್ಡ್ರ್ ಶೋ ಮಾಡ್ತಾನೆ. ಅವ್ನು ಅಲ್ಲಿಂದ ಇಲ್ಲಿ ಬರೋಕ್ಕಾಗುತ್ತೆ, ಪಿಕಪ್ 4 ಕಿಲೋಮೀಟ್ರ್ ಬರೋಲ್ಲ, ಕ್ಯಾನ್ಸಲ್ ಮಾಡ್ತಾನೆ. ಆ ರೈಡರ್ಗೆ ಸುಮ್ಮನೆ ಕಸ್ಟಮರ್ ಬುಕ್ ಮಾಡಿರೋರಿಗೆ ಸರ್ಚಿಂಗ್ ತೋರಿಸ್ತಾನೆ ಇರುತ್ತೆ, ಯಾವ ರೈಡರ್ ಅಸೈನ್ ಆಗಲ್ಲ. ಲಾಸ್ಟಲ್ಲಿ ಯಾರೋ ಒಬ್ಬ ಸಿಗ್ತಾನೆ, ಅವ್ನು ಬರೋಕ್ಕೆ 10-15 ನಿಮಿಷ ಟೈಮ್ ತೊಗೊಳುತ್ತೆ. ಅವಾಗೇನು ಮಾಡ್ತಾರೆ, ಬೇರೆ ಯಾವ್ದಾದ್ರು ಬುಕ್ ಮಾಡ್ಕೊತಾರೆ. 10 ನಿಮಿಷ ಯಾರು ವೆಯ್ಟ್ ಮಾಡ್ತಾರಪ್ಪ ಅಂತ ಇನ್ನೊಂದು ಓಲಾ ಊಬರ್ ಬೇರೆ ಬುಕ್ ಮಾಡ್ತಾರೆ. ಇಮಿಡಿಯೇಟ್ ಆ ರೈಡರ್ ಬಂದ ಅಂದರೆ ಏನು ಮಾಡ್ತಾರೆ, ಆ ಬೈಕಲ್ಲಿ ಹತ್ಕೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ರಾಪಿಡೋನೇ ಬುಕ್ ಮಾಡಲ್ಲ. ಈ ರೈಡರೇ ಸಿಗಲ್ಲಪ್ಪ ಈ ಕಂಪ್ನಿಲಿ, ಓಲಾ ಊಬರೇ ಬುಕ್ ಮಾಡೋಣ ಅಂತವ ಆ ಕಂಪ್ನಿ ಜಂಪ್ ಆಗ್ತಾರೆ. ಫಸ್ಟು ಅದಕ್ಕೋಸ್ಕರನೇ ಕಸ್ಟಮರ್ ಬೇಕಾದರೆ ನೀವು ರೈಡರ್ ಚಾಯ್ಸ್ ಕೊಡಬೇಕು ಕಂಪ್ನಿಯವರು. ಅವ್ರು ಯಾವ ಆರ್ಡ್ರ್ ಎತ್ಕೊಳ್ಳಿ, ಯಾವ್ದಾದ್ರು ಬಿಡಲಿ ಅಂತವ. ಒಂದು ಟೈಮಲ್ಲಿ ರಾಪಿಡೋ ಹೆಂಗಿತ್ತು, ಬ್ಯಾಕ್ ಟು ಬ್ಯಾಕ್ ಆರ್ಡ್ರು, ಎಷ್ಟು ಆರ್ಡ್ರ್ ಬರೋ ಗೊತ್ತಾ, ಎಷ್ಟು ಆರ್ಡ್ರ್ ಸ್ಕಿಪ್ ಮಾಡಿ, ಎಷ್ಟು ಆರ್ಡ್ರ್ ಕ್ಯಾನ್ಸಲ್ ಮಾಡಿ, ಟೆನ್ಷನ್ನೇ ಇಲ್ಲ, ಆ ಥರ ಆರ್ಡ್ರ್ ಕೊಡ್ತಾಯಿದ್ದ. ಆ ಥರ ಕೊಟ್ಟರೆ ಮಾತ್ರ ಕಂಪ್ನಿ ಬೆಳೆಯುತ್ತೆ, ರೈಡರ್ಗೆ ಒಳ್ಳೆ ಇನ್ಕಮ್ಮು. ಒಟ್ಟಾರೆ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಚೆನ್ನಾಗಿದೆ ನಮ್ಮ ಪ್ರಕಾರ. ಬಟ್ ಈ ನಡುವೆ ಸ್ವಲ್ಪ ರೂಲ್ಸ್ ಜಾಸ್ತಿ ಮಾಡಿರೋದ್ರಿಂದ ಕೆಲವೊಬ್ರಿಗೆ ಆರ್ಡ್ರ್ ಚೆನ್ನಾಗಿ ಬರ್ತಾಯಿದೆ, ಕೆಲವರಿಗೆ ಆರ್ಡ್ರ್ ಕಮ್ಮಿ ಬರ್ತಾಯಿದೆ. ಬಟ್ ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಬೆಸ್ಟು ಪೋಟ್ರ್ ಚೆನ್ನಾಗಿದೆ. ಪೋಟ್ರಲ್ಲಿ ಲಾಂಗ್ ಪಿಕಪ್ ಕೊಡ್ತಾ ಏನೋ ಒಂದು ನೆಗೆಟಿವ್ ಪಾಯಿಂಟ್ಸ್ ಬಿಟ್ಟರೆ ಇನ್ನು ಬೇರೆ ಏನೋ ನೆಗೆಟಿವ್ ಇಲ್ಲ ಪೋಟ್ರಲ್ಲಿ. ಯಾಕೆಂದರೆ ಅಮೌಂಟ್ ಚೆನ್ನಾಗಿ ಕೊಡ್ತಾನೆ. ಕಿಲೋಮೀಟ್ರಿಗೆ ಮ್ಯಾಕ್ಸಿಮಮ್ 15-20 ರೂಪಾಯಿವರೆಗೂ ಬೀಳುತ್ತೇವೆ ನನ್ನ ಟೈಮ್ ಮಾರ್ಕೆಟ್ ಸರೌಂಡಿಂಗು. ಹಿಂಗಾಗಿ ಪೋಟ್ರಲ್ಲಿ ವರ್ಕೌಟ್ ಆಗುತ್ತೆ. ಒಳ್ಳೆ ಡೈರಿ ಇಟ್ಕೊಂಡಿರೋರಿಗೆ ಒಳ್ಳೆ ಬೆನಿಫಿಟ್ಟು. ಬಟ್ ಲಾಂಗ್ ಆರ್ಡ್ರ್ ಸಿಗ್ತಾ ಇಲ್ಲ ಪೋಟ್ರಲ್ಲಿ, ಅದೇನೋ ಗೊತ್ತಿಲ್ಲ. ಈ ನಡುವೆ ಅದೇನೇನೋ ಮಾಡ್ಕೊಂಡಿದ್ದಾರಂತೆ, ಆಟೋ ಕ್ಲಿಕ್ಕರ್ ಅದು ಇದು ಅದೇನೋ ಒಂದೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆರ್ಡ್ರ್ ಬರೋಕ್ಕೆ ಮುಂಚೆನೇ ಎಳ್ಕೊಂಡ್ಬಿಡ್ತಾರೆ ಪೋಟ್ರಲ್ಲಿ. ಇದೊಂದು ಸದ್ಯಕ್ಕಂತೂ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇದು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ತುಂಬ ಜನ ಹುಡುಗರು ಆಫೀಸ್ಗೆ ಹೋಗಿ. ಅದೇನೇನು ಮಾಡಿದೆ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಆ ಪೋಟ್ರನ್ ಕಂಪ್ನಿಯವನೊಂದು ಮಾಡಿದರೆ ಅದಕ್ಕೆ ಆಪೋಸಿಟ್ ರೈಡರ್ ಏನೋ ಇನ್ನೊಂದು ಮಾಡ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಏನಾದ್ರೂ ಬಿಡಲ್ಲ ರೈಡರ್ಗಳು. ಏನೋ ಒಂದು ಅಡ್ಡದಾರಿ ಹಿಡ್ಕೊಂಡು ಒಟ್ಟಿನಲ್ಲಿ ಆ ಆರ್ಡ್ರ್ಗಳು ಚೆನ್ನಾಗಿ ಬರೋ ಥರ ಮಾಡ್ಕೊಂಡ್ಬಿಡ್ತಾರೆ. ಮುಂಚೆ ಎಲ್ಲ ಒಂಥರ ಇತ್ತು ಸಿಂಗಲ್ ಟಚ್ ಅಂತ, ಅದು ಹೋಯ್ತು. ಈಗ ಯಾವ್ದು ಮತ್ತೆ ಆಟೋ ಕ್ಲಿಕ್ಕರ್ ಅಂತೆ. ಈಗ ನೋಡಿದ್ರೆ ಬರೋ 1 ಸೆಕೆಂಡಿಗೆ ಸ್ಕ್ರೀನ್ ಮೇಲೆ ಆರ್ಡ್ರೇ ಕಾಣಲ್ಲ. ಅದು ಸ್ಕೈಪ್ ಮಾಡೋಕ್ಕೆ ಬಂದಿರಲ್ಲ ನಂಬರು, ಅಷ್ಟು ಬೇಗ ಎಳ್ಕೊಂಬಿಟ್ಟಿರ್ತಾರೆ. ಈ ಥರ ಒಟ್ಟಿನಲ್ಲಿ ಈ ಸಿಂಗಲ್ ಟಚ್ ಹೋಯ್ತು. ಇವಾಗ ಆಟೋ ಕ್ಲಿಕ್ಕರು ಇದು ಎಷ್ಟು ಸೇರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆರ್ಡ್ರ್ ಅಂತೂ ಚೆನ್ನಾಗಿ ಹೊಡಿತಾ ಇದ್ದಾರೆ ಹುಡುಗರು. ದೊಡ್ಡ ದೊಡ್ಡ ಆರ್ಡ್ರ್ ಅಂತ ಕೈಗಂತೂ ಯಾರಿಗೂ ಸಿಗ್ತಾ ಇಲ್ಲ. ಆಟೋ ಕ್ಲಿಕ್ಕರ್ ಇಟ್ಕೊಂಡು ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಇದು ಯಾವಾಗ ಮತ್ತೆ ಕ್ಲೋಸ್ ಮಾಡ್ತಾರೋ, ಯಾವಾಗ ಹೊಸ ರೂಲ್ಸ್ ತತ್ತಾನೋ ಪೋಟ್ರವ್ರು ಗೊತ್ತಿಲ್ಲ. ಸದ್ಯಕ್ಕಂತ ಹುಡುಗರು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಆಟೋ ಕ್ಲಿಕ್ಕರ್ ಇಟ್ಕೊಂಡು. ನಮಗಂತ ಗೊತ್ತಿಲ್ಲ, ನಾವು ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನು. ಅದ್ರ ನೆಸೆಸಿಟಿನೂ ಇಲ್ಲ. ಯಾಕೆಂದರೆ ಅವೆಲ್ಲ ಥರ ಫೇಕ್ ಆ್ಯಪ್ಗಳು, ಅದರಿಂದ ಬೇರೆ ಅಕೌಂಟ್ಗೂ ಕೂಡ ಪ್ರಾಬ್ಲಮ್ ಆಗೋ ನೆಸೆಸಿಟಿ ಜಾಸ್ತಿ ಮುಂದಕ್ಕೆ. ಅದು ಹುಡುಗರಿಗೆ ಗೊತ್ತಿಲ್ಲ, ಯೂಸ್ ಮಾಡ್ತಾ ಇದ್ದಾರೆ ಟೆಂಪ್ರವರಿ. ಇದರಿಂದ ನಾಳೆ ದಿನ ಅಕೌಂಟಿಗೂ ಕೂಡ ಏನಾದ್ರು ಅಮೌಂಟ್ ಕಟ್ ಆಗೋ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ 100%. ಇದ್ರ ಬಗ್ಗೆ ಒಂದು ಅವೇರ್ನೆಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಆಟೋ ಕ್ಲಿಕ್ಕರಿಂದ ಏನೆಲ್ಲ ಆಗ್ಬೋದು ಪ್ರಾಬ್ಲಮ್ ಅನ್ನೋದು ಕೂಡ. ನೆಕ್ಸ್ಟ್ ಇನ್ನು ಹೇಳ್ಬೇಕಂದ್ರೆ ಆಟೋಕ್ಕೆ ಬೈಕ್ ಟ್ಯಾಕ್ಸ್ಗೆ ಡಿಫೆಂಡ್ ಮಾಡಿ ನೋಡಿದ್ರೆ ನಮ್ಮ ಪ್ರಕಾರ ಬೈಕ್ ಟ್ಯಾಕ್ಸಿನೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಬೈಕಲ್ಲಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ. ಪೆಟ್ರೋಲ್ ಕೂಡ 200-250 ರೂಪಾಯಿ ಹಾಕ್ಕೊಂಡು ಆಟೋಕ್ಕಿಂತ ಹೆಚ್ಚಿನ ಅರ್ನಿಂಗ್ಸ್ ಬೈಕ್ ಟ್ಯಾಕ್ಸಿಯಲ್ಲಿ ಮಾಡ್ಬೋದು. ಯಾಕೆಂದರೆ ಆಟೋದಲ್ಲಿ ಒಂದೇ ಕಸ್ಟಮರ್ ಪಿಕಪ್ ಡ್ರಾಪ್ ಅಷ್ಟೇ ಮಾಡಬೇಕು. ಬೈಕ್ ಟ್ಯಾಕ್ಸಿಲಿ ಹಂಗಾಗಲ್ಲ, ಬೇಜಾನ್ ಆಪ್ಷನ್ಸ್ ಇರುತ್ತೆ. ಕಸ್ಟಮರ್ ಪಿಕಪ್ ಮಾಡ್ಬೋದು, ಕಮರ್ಷಿಯಲ್ ಮೆಟೀರಿಯಲ್ ಮಾಡ್ಬೋದು, ಫುಡ್ ಡೆಲಿವರಿ ಮಾಡ್ಬೋದು, ಈ ಥರ ನಾನಾ ಪರ್ಸ್ನಲ್ ಯೂಸ್ಗೆ ಉಪಯೋಗಿಸ್ಬೋದು. ಹಂಗಾಗಿ ಏನಾಗುತ್ತೆ, ಬೈಕ್ ಇದ್ದರೆ ಎಲ್ಲ ಥರ ಯೂಸ್ ಮಾಡ್ಕೊಂಡು ಸಂಪಾದನೆ ಜಾಸ್ತಿ 1 to 2 ಮಲ್ಟಿಪಲ್ಲಾಗಿ ಅರ್ನಿಂಗ್ಸ್ ಮಾಡ್ಬೋದು. ಏನು ಬೈಕ್ ಟ್ಯಾಕ್ಸಿಲಿ ಬೈಕ್ ಇದ್ದರೆ. ಬಟ್ ಆಟೋದಲ್ಲಿ ಆ ಥರ ಯಾವುದು ಮಾಡೋಕ್ಕಾಗಲ್ಲ.
ಕಸ್ಟಮರ್ನ ಪ್ಯಾಸೆಂಜರ್ನ ಪಿಕಪ್ ಡ್ರಾಪ್ ಅಷ್ಟೇ ಮಾಡೋದ್ರಿಂದವ ಇನ್ ಕೇಸ್ ಏನಾರು ಲಗೇಜ್ ಏನಾರು ಹಾಕೊಂಡೋಗಿ ಎಲ್ಲಾರು ಪೊಲೀಸ್ ಹಿಡಿದ್ರೆ ಫೈನ್ ಕಟ್ಟಬೇಕಾಗುತ್ತೆ ಆಟೋದಲ್ಲಿ. ತುಂಬ ಜನ ನೋಡ್ತಾ ಇರ್ತೀವಿ ಲಗೇಜ್ ತುಂಬ್ಕೊಂಡು ಹೋಗ್ತಾರೆ ಗೂಡ್ಸ್ ಆಟೋಗಳೆಲ್ಲ ಪ್ಯಾಸೆಂಜರ್ ಆಟೋದಲ್ಲಿ ಸುಮಾರು ಕಡೆ ಹಿಡ್ಕೊಂಡು ಪೊಲೀಸ್ನವರಿಗೆ ಫೈನ್ ಕಟ್ತಾ ಇರ್ತಾರೆ. ಇವೆಲ್ಲ ಯಾಕೆ ರಿಸ್ಕ್ ಅನ್ನೆಸರಿ ಅಲ್ವಾ? ಈ ಥರ ಎಲ್ಲ ಏನೋ 100-200 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಲಗೇಜ್ ತಗೊಂಡೋಗಿ ಅವ್ರು ಕೊಡೋ ಎಕ್ಸ್ಟ್ರಾ ಅಮೌಂಟು ಇಲ್ಲಿ ಪೊಲೀಸರಿಗೆ ಕೊಟ್ಟು ಹೋಗಬೇಕು. ಅದಕ್ಕೆ ಇವೆಲ್ಲ ಬೇಡ, ನೆಮ್ಮದಿಯಾಗಿ ಬೈಕ್ ಟ್ಯಾಕ್ಸಿ ತಗೊಂಡು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಕೋಬೋದು. ಸ್ವಲ್ಪ ಮಳೆಯ ಟೈಮಲ್ಲಿ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕಷ್ಟ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವಕ್ಕೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅನ್ನೋದು ಒಂದು ಸ್ವಲ್ಪ ಬಿಟ್ಟರೆ ಆಲ್ಮೋಸ್ಟ್ 100ಕ್ಕೆ 80% ಪ್ಲಸ್ ಪಾಯಿಂಟೇ ಇದೆ ಬೈಕ್ ಟ್ಯಾಕ್ಸಿ ಡೆಲಿವರಿಲಿ. ಸ್ವಲ್ಪ ಸೇಫ್ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಯಾವ ಡಿಪಾರ್ಟ್ಮೆಂಟಲ್ಲಿ ಸೇಫ್ ಇಲ್ಲ. ಅವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಬೈಕ್ ಟ್ಯಾಕ್ಸಿ ಸ್ವಲ್ಪ ಸೇಫ್ ಇಲ್ಲ. ಏನಾದ್ರು ಇನ್ ಕೇಸ್ ಸಣ್ಣ ಪುಟ್ಟ ಏನಾರು ಟಚಪ್ ಅವು ಇವು ಗಲಾಟೆ ಸ್ಕಿಪ್ ಆದ್ರೂ ಸ್ಕಿಡ್ ಆದ್ರೂ ಗಾಡಿ ಬಿದ್ದೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹಂಗಾಗಿ ಅವೆಲ್ಲ ನೋಡ್ಕೊಂಡ್ರು ಡ್ಯೂಟಿ ಮಾಡ್ತೀನಿ ಅಂದರೆ ಕಷ್ಟ. ಯಾಕೆಂದರೆ ನಾವು ಪಾಸಿಟಿವ್ ಆಗೇ ಹೋಗಬೇಕು ಯಾವತ್ತೂ. ನೆಗೆಟಿವ್ ಆಗಿ ಹೋದರೆ ಆಗಲ್ಲ, ಡ್ಯೂಟಿ ಮಾಡೋಕ್ಕೆ ಆಗಲ್ಲ, ಈ ಫೀಲ್ಡ್ ವರ್ಕಿಗೆ ಬರೋಕ್ಕಾಗಲ್ಲ ನೆಗೆಟಿವ್ ಆಗಿ ಬಗ್ಗೆ ಥಿಂಕ್ ಮಾಡಿದ್ರೆ. ಅದಕ್ಕೋಸ್ಕರ ಆದಷ್ಟು ಪಾಸಿಟಿವ್ ಆಗಿ ಹೋದ್ರೇ ಈ ಡೆಲಿವರಿ ಫೀಲ್ಡಿಗೆ ಬರ್ಬೋದು, ಹೆಚ್ಚಿಗೆ ಅರ್ನ್ ಮಾಡ್ಬೋದು, ಸಟಲ್ ಆಗ್ಬೋದು. ಇಲ್ಲಿ ಸಂಪಾದನೆ ಇದೆ ಮಾಡೋರಿಗೆ, ಸೆಟ್ಲ್ ಆದರೆ ಒಳ್ಳೆ ಸಂಪಾದನೆ ಇದೆ. ಯಾವುದೊಂದು ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟು ಸಂಪಾದನೆ ಇಲ್ಲೇ ಮಾಡ್ಬೋದು. ಯಾಕೆಂದರೆ ಒಂದೇ ಒಂದು ಬೈಕ್ ಇದ್ದರೆ ಸಾಕು, ನಿಮ್ಮ ಹತ್ರ RC DL ಗಾಡಿ ಡಾಕ್ಯುಮೆಂಟ್ಸ್ ಇದ್ದರೆ ಆರಾಮ ಮಾಡ್ಬೋದು. ಹೆಂಗೆಲ್ಲ ಮಾಡಬೇಕಂತ ಹಿಂದಿನ ವೀಡಿಯೋಗಳಲ್ಲಿ ತುಂಬ ತಿಳಿಸ್ಕೊಟ್ಟಿದ್ದೀನಿ ನಾನು. ಈ ಡೆಲಿವರಿ ಫೀಲ್ಡ್ ಬಂದರೆ ಪೋರ್ಟ್ರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು, ಯಾವ್ಯಾವ ಥರ ಮಾಡಿದ್ರೆ ಅರ್ನಿಂಗ್ಸ್ ಹೆಚ್ಚಿಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸುಮಾರು ವೀಡಿಯೋಗಳು ಮಾಡಿ ಹಾಕಿದ್ದೀನಿ. ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಎರಡಕ್ಕೂ ಡಿಫೆಂಡ್ ಮಾಡಿ ನೋಡಿದ್ರೆ ಯಾವುದು ಬೆಸ್ಟ್ ಅನ್ನೋ ನಮ್ಮ ಪ್ರಕಾರ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೆ. ಹೊಸ್ದಾಗಿ ಯಾರು ಬರೋರಿಗೆ ಡೆಲಿವರಿ ಫೀಲ್ಡರ್ಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು, ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಹೊಸ ಡೆಲಿವರಿ ಬಾಯ್ಸ್ ಯಾರು ಬರೋರಿದ್ರೆ ಓಕೆ, ನಿಮ್ಮ ಅನಿಸಿಕೆ ನಂಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಏನಂತ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.